ಅಹಿಂಸೆ ತತ್ವವನ್ನು ಜಗತ್ತಿಗೆ ಸಾರಿದ ಭಗವಾನ್ ಮಹಾವೀರ ಜಯಂತಿಯ ನಿಮಿತ್ತವಾಗಿ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಂದಗೋಳ ತಹಸೀಲ್ದಾರ್ ರಾಜು ಮಾಳವಾಕರ್ ಜಗತ್ತಿಗೆ ಅಹಿಂಸಾ ತತ್ವವನ್ನು ಭಗವಾನ್ ಮಹಾವೀರರು ಸಾರಿದ್ದಾರೆ ಅಂತ ಪುಣ್ಯಾತ್ಮರ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಅಂದಾಗ ನಾವು ಶಾಂತಿ ನೆಮ್ಮದಿಯಿಂದ ಇರುತ್ತೇವೆ ಎಂದು ಹೇಳಿದರು. ಅಹಿಂಸೆ ಇರ್ಬೋದು, ಸತ್ಯವನ್ನು ಹೇಳ್ಬೋದು, ಅವೆಲ್ಲ ನಮ್ಮ ಮಹಾತ್ಮ ಗಾಂಧೀಜಿಯವರ ಒಂದು ಅಸ್ತ್ರಗಳಾಗಿತ್ತು. ಸ್ವಾತಂತ್ರ್ಯ ತಗೋಬೇಕಾದ್ರೆ ಸತ್ಯವನ್ನು ಮಾತಾಡಬೇಕು, ಅಹಿಂಸಾತ್ಮಕವಾಗಿರಬೇಕು. ನಮ್ಮ ಜೈನ ಸಮಾಜದಲ್ಲಿ ಪಂಚರತ್ನಗಳು ಅಪರಿಗ್ರಹ ಇದೆ, ಆಮೇಲೆ ಬ್ರಹ್ಮಚರ್ಯ ಪಾಲನೆ ಇದೆ, ಆಸ್ತೆಯ ಅಂತ ಇದೆ. ಆಸ್ತೆ ಅಂದರೆ ಕಳತನ ಮಾಡದೇ ಇರೋದು. ಮಹಾನ್ ಭಗವಾನ್ ಮಹಾವೀರರು ಈಗೆಲ್ಲ ನಮ್ಮ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸ್ಕೋಬೇಕು. ಇಂತಹ ಜಯಂತಿಗಳನ್ನು ಮೊನ್ನೆ ಘನ ಸರ್ಕಾರದ ವತಿಯಿಂದ ನಾವು ಆಚರಣೆ ಮಾಡೋದರ ಉದ್ದೇಶನೇ ಅದೇ. ಅದನ್ನು ಏನು ನಾವು ತಿಳ್ಕೋಬೇಕು, ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ಕೋಬೇಕು, ಮತ್ತು ನಾವು ಮುಂದುವರಿಬೇಕು. ಬೆಳಗ್ಗೆ ಮಹಾವೀರ ಜಯಂತಿ ನಿಮಿತ್ತವಾಗಿ ಭಗವಾನ್ 1008 ಶಾಂತಿನಾಥ ತೀರ್ಥಂಕರರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ನಂತರ ಮಹಿಳೆಯರಿಂದ ಭಗವಾನ್ ಮಹಾವೀರ ತೀರ್ಥಂಕರರಿಗೆ ನಾಮಕರಣ ತೊಟ್ಟಿಲೋತ್ಸವ ಜರುಗಿತು. ನಂತರ ಸಕಲ ವಾದ್ಯಗಳೊಂದಿಗೆ ಹಾಗೂ ಪದ್ಮಾವತಿ ಮಹಿಳಾ ಮಂಡಲದವರಿಂದ ಕೋಲಾಟ, ಭಗವಾನ್ ಮಹಾವೀರ ತೀರ್ಥಂಕರರ ಭಾವಚಿತ್ರ, ಎತ್ತಿನ ಚಕ್ಕಡಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿ ಹನುಮಂತಗೌಡ ಪಾಟೀಲ್, ಕೃಷಿ ಅಧಿಕಾರಿ ಲತಾ ಗಡ್ಡದವರ್, ಸಮಾಜ ಅಧ್ಯಕ್ಷರಾದಂತಹ ಬಾಹುಬಲಿ ಮಲ್ಲಿಗ್ವಾಡ್, ಭಾರತೇಶ್ ಯೋಗಪ್ಪನವರ್, ವೆಮಲ್ ನಾಗರಹಳ್ಳಿ, ಬಾಹುಬಲಿ ಯೋಗಪ್ಪನವರ್, ಬಸಪ್ಪ ಯೋಗಪ್ಪನವರ್, ಪಾರ್ಶ್ವನಾಥ್ ಕಾಶಪ್ಪನವರ್, ಅಭಿನಂದ್ ದೊಡ್ಡಮನಿ, ಬಸವರಾಜ ಯೋಗಪ್ಪನವರ್, ಸಾಗರ್ ಮಲ್ಲಿಗ್ವಾಡ್, ಸಂಜೀವ್ ಯೋಗಪ್ಪನವರ್, ಮಂಜುನಾಥ್ ಮಲ್ಲಿಗ್ವಾಡ್ ಸೇರಿದಂತೆ ಅನೇಕ ಜೈನ ಸಮಾಜದ ಬಾಂಧವರು ಭಾಗವಹಿಸಿದರು. ನೀವು ನೋಡುತ್ತಿದ್ದೀರಾ, ಇದು ನ್ಯೂಸ್ ಕನ್ನಡ ಸುದ್ದಿ ಸದಾ ನಿಮ್ಮೊಂದಿಗೆ.